ಮೊಜಿಲ್ಲಾ ಫೈರ್ಫಾಕ್ಸ್ ನ ಇಂಟರ್ಫೇಸ್ ಮತ್ತು ಟೂಲ್ ಬಾರ್ ಗಳ ಬಗ್ಗೆ ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಫೈರ್ಫಾಕ್ಸ್ ನ ಇಂಟರ್ಫೇಸ್ ಮತ್ತು ಟೂಲ್ ಬಾರ್ ಗಳ ಬಗ್ಗೆ ಕಲಿಯೋಣ. ಈ ಟ್ಯುಟೋರಿಯಲ್ ನಲ್ಲಿ ಉಬುಂಟು 10.4 ರಲ್ಲಿ ಫೈರ್ಫಾಕ್ಸ್ ನ 7ನೇ ಆವೃತ್ತಿಯನ್ನು ಬಳಸೋಣ. ಈಗ ನಾವು ಫೈರ್ಫಾಕ್ಸ್ ಇಂಟರ್ಫೇಸ್ ಅನ್ನು ವೀಕ್ಷಿಸೋಣ. ಆಧುನಿಕ ಬ್ರೌಸರ್ ಗೆ ಅಗತ್ಯವಿರುವ ಎಲ್ಲಾ ಲಕ್ಷಣಗಳನ್ನು ಫೈರ್ಫಾಕ್ಸ್ ಹೊಂದಿದೆ. ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಅದರ ಪ್ರತಿಯೊಂದು ಗುಣಲಕ್ಷಣಗಳ ಬಗ್ಗೆ ಪರಿಚಯವಿರಬೇಕು. ಒಂದು ಮೊಜಿಲ್ಲಾ ಫೈರ್ಫಾಕ್ಸ್ ಇಂಟರ್ಫೇಸ್ ಅನ್ನು 6 ವಿಭಿನ್ನ ಕ್ಷೇತ್ರಗಳನ್ನಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಮೆನ್ಯು ಬಾರ್, ನ್ಯಾವಿಗೇಷನ್ ಟೂಲ್ ಬಾರ್, ಬುಕ್ ಮಾರ್ಕ್ಸ್ ಬಾರ್, ಸೈಡ್ ಬಾರ್, ಸ್ಟೇಟಸ್ ಬಾರ್ ಮತ್ತು ಕಂಟೆಂಟ್ ಏರಿಯಾ. ಈಗ ಪ್ರತಿಯೊಂದು ಕ್ಷೇತ್ರವನ್ನು ನೋಡುತ್ತಾ ಅದರ ಕ್ರಿಯೆಯನ್ನು ಕಲಿಯೋಣ. ಈಗ ನಾವು ಫೈಲ್ ಮೆನ್ಯುವಿನ ಮೇಲೆ ಕ್ಲಿಕ್ ಮಾಡಿ ನಂತರ ನ್ಯೂ ವಿಂಡೋನ ಮೇಲೆ ಕ್ಲಿಕ್ ಮಾಡೋಣ. ಹೊಸ ವಿಂಡೋ ತೆರೆದುಕೊಳ್ಳುತ್ತದೆ. ಕೆಲವರಿಗೆ ತಮ್ಮ ಬ್ರೌಸರ್ಗಳಲ್ಲಿ ಸಣ್ಣ ಅಕ್ಷರಗಳನ್ನು ವೀಕ್ಷಿಸಲು ಸಮಸ್ಯೆಗಳಿರುತ್ತವೆ. ಹಾಗಾಗಿ ವ್ಯೂ, ಝೂಮ್ ಮತ್ತು ಝೂಮ್ ಇನ್ ಮೇಲೆ ಕ್ಲಿಕ್ ಮಾಡುತ್ತಾ ಹಾಳೆಯನ್ನು ದೊಡ್ಡದಾಗಿಸೋಣ. ಪರ್ಯಾಯವಾಗಿ ಕಂಟ್ರೋಲ್ ಮತ್ತು ಪ್ಲಸ್ ಅನ್ನು ಒತ್ತಬಹುದು. ಇದು ಟೆಕ್ಸ್ಟ್ ಅನ್ನು ದೊಡ್ಡದಾಗಿ ಮಾಡುತ್ತದೆ. ನೀವು ಬಳಸುತ್ತಿರುವ ಮೊಜಿಲ್ಲಾ ಫೈರ್ಫಾಕ್ಸ್ ಯಾವ ಆವೃತ್ತಿಯದೆಂದು ತಿಳಿಯಲು ಹೆಲ್ಪ್ ಮತ್ತು ಅಬೌಟ್ ಫೈರ್ಫಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಪೂರ್ವನಿಯೋಜಿತವಾಗಿ ಫೈರ್ಫಾಕ್ಸ್ ಒಂದು ಹೋಮ್ ಪೇಜ್ ಅನ್ನು ತೋರಿಸುತ್ತದೆ. ಆದರೆ ನಿಮ್ಮ ಆಯ್ಕೆಯ ವೆಬ್ ಪೇಜ್ ಅನ್ನು ಹೋಮ್ ಪೇಜ್ ಆಗಿ ಪರಿವರ್ತಿಸಲು ಕ್ರಮವಾಗಿ ಎಡಿಟ್ ಮತ್ತು ಪ್ರಿಫರೆನ್ಸಸ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಬಳಕೆದಾರರು ದಯವಿಟ್ಟು ಟೂಲ್ಸ್ ಮತ್ತು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಟ್ಯಾಬ್ ನಲ್ಲಿ ಹೋಮ್ ಪೇಜ್ ಫೀಲ್ಡ್ ಮೇಲೆ ಕ್ಲಿಕ್ ಮಾಡಿ www.yahoo.com ಅಥವಾ ನಿಮ್ಮ ಆಯ್ಕೆಯ ವೆಬ್ ಪೇಜ್ ಅನ್ನು ಟೈಪ್ ಮಾಡಿ. ಈಗ ನೀವು ಕೆಳಗಿನ ಎಡ ಮೂಲೆಯಲ್ಲಿರುವ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫೈರ್ಫಾಕ್ಸ್ ಪ್ರಿಫರೆನ್ಸಸ್ ವಿಂಡೋವನ್ನು ಕ್ಲೋಸ್ ಮಾಡಿ. ನೀವು ಎಡಿಟ್ ಮೆನ್ಯುವನ್ನು ಬಳಸಿ ವೆಬ್ ಪೇಜ್ ನಲ್ಲಿರುವ ನಿರ್ದಿಷ್ಟ ಪದಗಳನ್ನು ಹುಡುಕಬಹುದು. ಅಡ್ರೆಸ್ ಬಾರ್ ನಲ್ಲಿ www.google.com ಎಂದು ಟೈಪ್ ಮಾಡಿ. ಎಡಿಟ್ ಮತ್ತು ಫೈಂಡ್ ನ ಮೇಲೆ ಕ್ಲಿಕ್ ಮಾಡಿ. ಬ್ರೌಸರ್ ವಿಂಡೋವಿನ ಕೆಳಗೆ ಸಣ್ಣ ಟೂಲ್ ಬಾರ್ ಕಾಣಿಸಿಕೊಳ್ಳುತ್ತದೆ. ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಗುಜರಾತಿ ಎಂಬ ಪದವನ್ನು ಟೈಪ್ ಮಾಡಿ. ಪುಟದಲ್ಲಿ ಗುಜರಾತಿ ಎಂಬ ಪದವು ಹೈಲೈಟ್ ಆಗಿರುವುದನ್ನು ನೀವು ಗಮನಿಸುವಿರಿ. ಟೆಕ್ಸ್ಟ್ ಗಳಿರುವಂತಹ ದೊಡ್ಡ ವೆಬ್ ಪೇಜ್ ಗಳಲ್ಲಿ ಹುಡುಕುವಾಗ ಈ ವಿಕಲ್ಪವು ಸಹಾಯಕವಾಗಿರುತ್ತದೆ. ಇದನ್ನು ಕ್ಲೋಸ್ ಮಾಡೋಣ. ಹೆಸರೇ ಸೂಚಿಸುವಂತೆ ನ್ಯಾವಿಗೇಷನ್ ಟೂಲ್ ಬಾರ್ ನಿಮಗೆ ಇಂಟರ್ನೆಟ್ ನಲ್ಲಿ ಸಂಚರಿಸಲು ಸಹಾಯಕವಾಗಿರುತ್ತದೆ. ನ್ಯಾವಿಗೇಷನ್ ಬಾರ್ ಎನ್ನುವುದು ನೀವು ಹೋಗ ಬಯಸುವ ವೆಬ್ ಪೇಜ್ ವಿಳಾಸವನ್ನು ಟೈಪ್ ಮಾಡುವ ದೊಡ್ಡ ಟೆಕ್ಸ್ಟ್ ಬಾಕ್ಸ್ ಆಗಿರುತ್ತದೆ. ಇದನ್ನು URL ಬಾರ್ ಅಥವಾ ಅಡ್ರೆಸ್ ಬಾರ್ ಎಂದು ಕರೆಯುತ್ತಾರೆ. URL ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಈಗಾಗಲೇ ಇರುವಂತಹ ವಿಳಾಸವನ್ನು ಅಳಿಸಿ. ಈಗ www.google.com ಎಂದು ಟೈಪ್ ಮಾಡಿ. ಎಂಟರ್ ಕೀಯನ್ನು ಒತ್ತಿ. ನೀವೀಗ ಗೂಗಲ್ ಹೋಮ್ ಪೇಜ್ ನಲ್ಲಿ ಇರುತ್ತೀರಿ. ಹಿಮ್ಮುಖ ಬಾಣದ ಐಕಾನ್ ಅನ್ನು ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಮೊದಲು ಇದ್ದಂತಹ ಪುಟಕ್ಕೆ ಒಯ್ಯುತ್ತದೆ. ಗೂಗಲ್ ಹೋಮ್ ಪೇಜ್ ಗೆ ಹಿಂತಿರುಗಲು ಮುಮ್ಮುಖ ಬಾಣದ ಮೇಲೆ ಒತ್ತಿರಿ. URL ಬಾರ್ ನ ಬಲಕ್ಕೆ ಮನೆ ಚಿತ್ರವಿರುವ ಒಂದು ಐಕಾನ್ ಇರುತ್ತದೆ. ನೀವು ಯಾವುದೇ ವೆಬ್ ಪೇಜ್ ನಲ್ಲಿದ್ದರೂ ಈ ಬಟನ್ ನಿಮ್ಮನ್ನು ಪೂರ್ವನಿಯೋಜಿತವಾದ ಹೋಮ್ ಪೇಜ್ ಗೆ ಮತ್ತೆ ಒಯ್ಯುತ್ತದೆ. ನಿರ್ದಿಷ್ಟವಾದ ವೆಬ್ಸೈಟ್ ನಲ್ಲಿ ಅಥವಾ ಸರ್ಚ್ ಇಂಜಿನ್ ನಲ್ಲಿ ಸುಳಿದಾಡಲು ನಿಮಗೆ ಈ ವಿಕಲ್ಪವು ತುಂಬಾ ಉಪಯೋಗವಾಗುತ್ತದೆ. ಹೋಮ್ ಪೇಜ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನಾವು ಈ ಹಿಂದೆಯೇ ಹೋಮ್ ಪೇಜ್ ಅನ್ನು www.yahoo.com ಗೆ ಬದಲಾಯಿಸಿದ್ದೆವು ಎಂದು ನೆನಪಿರಲಿ. ಅದರ ಪರಿಣಾಮವಾಗಿ ಹೋಮ್ ಪೇಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಮ್ಮನ್ನು ಯಾಹೂ ಹೋಮ್ ಪೇಜ್ ಗೆ ಕರೆದೊಯ್ಯುತ್ತದೆ. ಈಗ ಬುಕ್ ಮಾರ್ಕ್ಸ್ ಬಾರ್ ಅನ್ನು ನೋಡೋಣ. ನೀವು ಆಗಾಗ ಭೇಟಿ ಮಾಡುವ ಅಥವಾ ಆಗಾಗ ಆಕರಿಸುವ ಪುಟಗಳಲ್ಲಿ ಸಂಚರಿಸಲು ಬುಕ್ ಮಾರ್ಕ್ಸ್ ಸಹಾಯ ಮಾಡುತ್ತದೆ. URL ಬಾರ್ ನಲ್ಲಿ www.gmail.com ಎಂದು ಟೈಪ್ ಮಾಡಿ. ಪುಟ ತೆರೆದ ನಂತರ URL ಬಾರ್ ನ ಬಲಬದಿಯಲ್ಲಿರುವ ನಕ್ಷತ್ರ ಚಿಹ್ನೆಯನ್ನು ಒತ್ತಿ. ನಕ್ಷತ್ರ ಹಳದಿಗೆ ಬದಲಾಗುವುದನ್ನು ನೀವು ನೋಡುವಿರಿ. ನಕ್ಷತ್ರದ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಡಯಲಾಗ್ ಬಾಕ್ಸ್ ಒಂದು ಕಾಣುತ್ತದೆ. ಫೋಲ್ಡರ್ ನ ಡ್ರಾಪ್ ಡೌನ್ ಮೆನ್ಯುವಿನಿಂದ ಬುಕ್ ಮಾರ್ಕ್ಸ್ ಟೂಲ್ ಬಾರ್ ಅನ್ನು ಆಯ್ಕೆ ಮಾಡಿ. ಬುಕ್ ಮಾರ್ಕ್ಸ್ ಟೂಲ್ ಬಾರ್ ನಲ್ಲಿ ಜಿಮೇಲ್ ನ ಬುಕ್ ಮಾರ್ಕ್ ಸೇರಿರುವುದನ್ನು ನಾವು ಗಮನಿಸಬಹುದು. ಯಾಹೂ ಹೋಮ್ ಪೇಜ್ ಗೆ ಹೋಗಲು ಹೋಮ್ ಪೇಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜಿಮೇಲ್ ಬುಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮನ್ನು ಜಿಮೇಲ್ ನ ಲಾಗಿನ್ ಪೇಜ್ ಗೆ ಕೊಂಡೊಯ್ಯುತ್ತದೆ. ನೀವು ಆಗಾಗ ಭೇಟಿ ನೀಡುವ ತಾಣಗಳು ನಿಮ್ಮ ಹೋಮ್ ಪೇಜ್ ಆಗಬೇಕಿಲ್ಲ. ಆದರೂ ಅಲ್ಲಿಗೆ ಹೋಗಲು ಬುಕ್ ಮಾರ್ಕ್ಸ್ ಬಾರ್ ಅನ್ನು ಬಳಸಬಹುದು. ಈಗ ನಾವು ಸ್ಲೈಡ್ ಬಾರ್ ಅನ್ನು ವೀಕ್ಷಿಸೋಣ. ಕ್ರಮಶಃ ವ್ಯೂ ಮತ್ತು ಸ್ಲೈಡ್ ಬಾರ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಹಿಸ್ಟರಿ ಮೇಲೆ ಕ್ಲಿಕ್ ಮಾಡಿ.
ಈಗ ನೀವು ಎಡಬದಿಯಲ್ಲಿರುವ ಬಾರ್ ನಲ್ಲಿ ಟುಡೇ, ಯೆಸ್ಟರ್ಡೇ ಮತ್ತು ಓಲ್ಡರ್ ದೆನ್ 6 months ಎಂಬುವ 3 ಆಯ್ಕೆಗಳನ್ನು ನೋಡಬಹುದು. ಪ್ರದರ್ಶಿತವಾದ ಆಯ್ಕೆಗಳು ಆ ಕಂಪ್ಯೂಟರ್ ನಲ್ಲಿ ಫೈರ್ಫಾಕ್ಸ್ ಬಳಕೆಯ ಮಧ್ಯಂತರಗಳಿಗೆ ಒಳಪಟ್ಟಿರುತ್ತದೆ. ಮೆನ್ಯುವನ್ನು ಹಿಗ್ಗಿಸಲು ಟುಡೇ ಐಕಾನ್ ಪಕ್ಕದಲ್ಲಿರುವ ಪ್ಲಸ್ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಹೋಮ್ ಪೇಜ್ ಗೆ ಹಿಂದಿರುಗಲು ಗೂಗಲ್ ಲಿಂಕ್ ಅನ್ನು ಆರಿಸಿಕೊಳ್ಳಿ. ನೋಡಿ, ನೀವು ಈ ಹಿಂದೆ ಭೇಟಿ ನೀಡಿದ ತಾಣಕ್ಕೆ ಹೋಗುವುದು ಎಷ್ಟು ಸುಲಭ. ಸೈಡ್ ಬಾರ್ ಕೂಡ ತನ್ನದೇ ಆದ ಹುಡುಕುವ ವಿಕಲ್ಪವನ್ನು ಹೊಂದಿದೆ. ಸರ್ಚ್ ಬಾಕ್ಸ್ ನಲ್ಲಿ ನಿಮಗೆ ಬೇಕಾದಂತಹ ತಾಣದ ಹೆಸರನ್ನು ಹುಡುಕಲು ಟೈಪ್ ಮಾಡಬಹುದು. ನಂತರ ಇದು ನಿಮ್ಮ ಹಿಸ್ಟರಿಯ ಮೂಲಕ ಹುಡುಕಿ ತೆಗೆಯುತ್ತದೆ. ಸರ್ಚ್ ಬಾಕ್ಸ್ ನಲ್ಲಿ ಗೂಗಲ್ ಎಂದು ಟೈಪ್ ಮಾಡಿ. ಮೊದಲ ಫಲಿತಾಂಶವಾಗಿ ಗೂಗಲ್ ಹೋಮ್ ಪೇಜ್ ಬರುತ್ತದೆ. ನೀವು ಮೇಲಿನ ಬಲ ಮೂಲೆಯಲ್ಲಿರುವ ಚಿಕ್ಕ ಎಕ್ಸ್ ಚಿಹ್ನೆಯನ್ನು ಕ್ಲಿಕ್ ಮಾಡುವ ಮೂಲಕ ಸೈಡ್ ಬಾರ್ ಕಾಣದಂತೆ ಮಾಡಬಹುದು. ಸ್ಟೇಟಸ್ ಬಾರ್ ಏನು ಮಾಡುತ್ತದೆ ಎಂದು ಈಗ ನೋಡೋಣ. ಸ್ಟೇಟಸ್ ಬಾರ್ ಎನ್ನುವುದು ನಿಮ್ಮ ಬ್ರೌಸರ್ ವಿಂಡೋನ ಕೆಳಗಿನ ಪ್ರದೇಶವಾಗಿದ್ದು, ಇದು ನೀವು ಲೋಡ್ ಮಾಡುತ್ತಿರುವ ತಾಣದ ಸ್ಥಿತಿಯನ್ನು ತೋರಿಸುತ್ತದೆ. URL ಬಾರ್ ಗೆ ಹೋಗಿ www.wired.com ಎಂದು ಟೈಪ್ ಮಾಡಿ ಎಂಟರ್ ಕೀಯನ್ನು ಒತ್ತಿ. ತಕ್ಷಣ ಸ್ಟೇಟಸ್ ಬಾರ್ ಕಡೆ ನೋಡಿ. ಅದು ನೀವು ಲೋಡ್ ಮಾಡುತ್ತಿರುವ ವೆಬ್ ಪೇಜ್ ನ ಸ್ಥಿತಿಯನ್ನು ತೋರಿಸುತ್ತದೆ. ಒಂದು ನಿರ್ದಿಷ್ಟವಾದ ತಾಣ ಏಕೆ ಲೋಡ್ ಆಗುತ್ತಿಲ್ಲ, ಅದು ಲೋಡ್ ಆಗಲು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಇತ್ಯಾದಿ ವಿಷಯಗಳನ್ನು ತಿಳಿಸಲು ಸ್ಟೇಟಸ್ ಬಾರ್ ಸಹಾಯ ಮಾಡುತ್ತದೆ. ಕೊನೆಯದಾಗಿ ಕಂಟೆಂಟ್ ಏರಿಯಾ ನೋಡೋಣ. ನೀವು ನೋಡುತ್ತಿರುವ ವೆಬ್ ಪೇಜ್ ನ ವಿಷಯವನ್ನು ಇಲ್ಲಿ ವೀಕ್ಷಿಸಬಹುದು. ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ತಲುಪಿದೆವು. ಈ ತರಗತಿಯಲ್ಲಿ ನಾವು ಫೈರ್ಫಾಕ್ಸ್ ಇಂಟರ್ಫೇಸ್ ಮತ್ತು ಟೂಲ್ ಬಾರ್ ಗಳ ಬಗ್ಗೆ ಕಲಿತೆವು. ಈ ಅಭ್ಯಾಸಗಳನ್ನು ಮಾಡಲು ಪ್ರಯತ್ನಿಸಿ. ನಿಮ್ಮ ಹೋಮ್ ಪೇಜ್ ಅನ್ನು www.spoken-tutorial.org ಗೆ ಬದಲಾಯಿಸಿಕೊಳ್ಳಿ ಮತ್ತು ಸಂಚರಿಸಿ. ನಂತರ ಬ್ರೌಸರ್ಸ್ ನ ಹಿಸ್ಟರಿ ಕಾರ್ಯವನ್ನು ಬಳಸಿ ಯಾಹೂ ವೆಬ್ಸೈಟ್ ಗೆ ಹೋಗಿ. ಈ ಕೆಳಗಿನ ಲಿಂಕ್ ನಲ್ಲಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ. ನಿಮ್ಮ ಬಳಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೋರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ. ಯಾರು ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಈ ಇಮೇಲ್ ಮೂಲಕ ಸಂಪರ್ಕಿಸಿ. ಈ ಪಾಠವು ಟಾಕ್ ಟು ಅ ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ. ಈ ಪ್ರಕಲ್ಪವನ್ನು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ. ಹೆಚ್ಚಿನ ಮಾಹಿತಿಗಾಗಿ spoken-tutorial.org/nmeict-intro ಇಲ್ಲಿ ನೋಡಿ. ಈ ಪಾಠವು ದೇಸಿ ಕ್ರ್ಯೂ ಸೊಲ್ಯೂಷನ್ಸ್ ನ ಕೊಡುಗೆಯಾಗಿದೆ. ಧನ್ಯವಾದಗಳು.